ಪಿತೃಪಕ್ಷದ ಸಮಯದಲ್ಲಿ ಕಾಗೆಗಳಿಗೆ ಆಹಾರವನ್ನ ನೀಡುವುದು ಪೂರ್ವಜರನ್ನ ಮೆಚ್ಚಿಸಲು ಮತ್ತು ಪಿತೃದೋಷದಿಂದ ಪರಿಹಾರವನ್ನ ಪಡೆಯಲು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ. ಈ ಸಮಯದಲ್ಲಿ ಜನರು ತಮ್ಮ ಪೂರ್ವಜರ ಆತ್ಮವನ್ನು ಸಮಾಧಾನ ಪಡಿಸಲು ಶ್ರದ್ಧಾ ಆಚರಣೆಗಳನ್ನ ಮಾಡ್ತಾರೆ. ಪೂರ್ವಜರಿಗೆ ಪಿಂಡ ಪ್ರದಾನ ಮುಂತಾದ ಧಾರ್ಮಿಕ ಆಚರಣೆಗಳನ್ನ ಶ್ರದ್ಧಾ ಭಕ್ತಿಯಿಂದ ಮಾಡಲಾಗುತ್ತೆ. ಹಾಗಾಗಿ ಪಿತೃಪಕ್ಷದ ಸಮಯದಲ್ಲಿ ಕಾಗೆಗಳಿಗೆ ಆಹಾರ ನೀಡುವುದು ಬಹಳ ಮುಖ್ಯವಾದ ನಿಯಮ. ಆದರೆ ಪೂರ್ವಜರು ಕಾಗೆಗಳಿಗೆ ಮಾತ್ರ ಏಕೆ ಆಹಾರವನ್ನ ನೀಡುತ್ತಾರೆ? ಈ ಸಮಯದಲ್ಲಿ ಜನರು ತಮ್ಮ ಪೂರ್ವಜರ ಶಾಂತಿಗಾಗಿ ಪ್ರಾರ್ಥಿಸುತ್ತಾರೆ. ಪೂರ್ವಜರ ನೆಚ್ಚಿನ ವಸ್ತುಗಳು ಮತ್ತು ಆಹಾರದೊಂದಿಗೆ ಶ್ರಾದ್ದ ಮತ್ತು ತರ್ಪಣ ಮಾಡಲಾಗುತ್ತೆ. ಪಿತೃಪಕ್ಷದ ಸಮಯದಲ್ಲಿ ಪಿತೃ ದೇವತೆಗಳು ಕಾಗೆಗಳ ರೂಪದಲ್ಲಿ ಭೂಮಿಗೆ ಬರುತ್ತಾರೆ ಎಂದು ನಂಬಲಾಗಿದೆ. ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರ ಆತ್ಮಗಳು ಭೂಮಿಗೆ ಬಂದು ಕಾಗೆಗಳ ರೂಪದಲ್ಲಿ ಆಹಾರವನ್ನ ತೆಗೆದುಕೊಳ್ಳುತ್ತವೆ ಎಂಬ ನಂಬಿಕೆ. ನಾವು ನೀಡುವ ಆಹಾರವನ್ನು ಕಾಗೆಗಳು ಸೇವಿಸಿದಾಗ ನಮ್ಮ ಪೂರ್ವಜರು ತೃಪ್ತರಾಗ್ತಾರೆ ಮತ್ತು ಅವರ ಆತ್ಮವು ವಿಶ್ರಾಂತಿ ಪಡೆಯುತ್ತದೆ ಎಂದು ನಾವು ನಂಬುತ್ತೇವೆ. ಕೆಲವು ನಂಬಿಕೆಗಳ ಪ್ರಕಾರ ಕಾಗೆಗಳನ್ನು ಪೂರ್ವಜರ ಸಂದೇಶವಾಹಕರೆಂದು ಪರಿಗಣಿಸಲಾಗುತ್ತೆ. ಆದ್ದರಿಂದ ಪಿತೃಪಕ್ಷದಂದು ಕಾಗೆಗಳಿಗೆ ಅನ್ನವನ್ನ ಅರ್ಪಿಸಿದ್ರೆ ನಮ್ಮ ಪೂರ್ವಜರ ಆಶೀರ್ವಾದ ಸಿಗುತ್ತದೆ. ಪೌರಾಣಿಕ ಕಥೆಯ ಪ್ರಕಾರ ಇಂದ್ರನ ಮಗ ಜಯಂತ್ ಭಗವಾನ್ ಶ್ರೀರಾಮನ ಮುಂದೆ ಕಾಗೆಯ ರೂಪವನ್ನ ಪಡೆದಿದ್ದ. ಅವನು ಸೀತೆಯ ಪಾದಗಳನ್ನ ಕಚ್ಚಿದನು. ಶ್ರೀರಾಮನು ಅವನನ್ನು ಶಿಕ್ಷಿಸಿದಾಗ ಕಾಗೆ ಕ್ಷಮೆ ಕೇಳಲು ಪ್ರಾರಂಭಿಸಿತು. ಹೀಗಾಗಿ ಶ್ರೀರಾಮನು ಆತನನ್ನು ಕ್ಷಮಿಸಿದನು ಮತ್ತು ಪಿತೃಪಕ್ಷದಲ್ಲಿ ಕಾಗೆಗಳಿಗೆ ಕೊಡುವ ಆಹಾರವನ್ನ ಪಿತೃಲೋಕದಲ್ಲಿ ನೆಲೆಸಿರುವ ಪಿತೃದೇವತೆಗಳಿಗೆ ಸಿಗುತ್ತದೆ ಎಂದು ಆಶೀರ್ವದಿಸಿದನು. ಇದಲ್ಲದೆ ಪಿತೃಪಕ್ಷದಲ್ಲಿ ಕಾಗೆಗಳಿಗೆ ಮಾತ್ರವಲ್ಲದೆ ಹಸುಗಳು, ನಾಯಿಗಳು ಮತ್ತು ಇತರ ಪಕ್ಷಿಗಳಿಗೆ ಆಹಾರವನ್ನ ನೀಡಲಾಗುತ್ತೆ. ಈ ಜೀವಿಗಳು ಆಹಾರವನ್ನ ಸ್ವೀಕರಿಸದಿದ್ದರೆ ಅದು ಪಿತೃದೇವತೆಗಳ ಅತೃಪ್ತಿ ಅಥವಾ ಅಸಮಾಧಾನದ ಸಂಕೇತವಾಗಿರಬಹುದು ಎಂದು ನಂಬಲಾಗಿದೆ.